ಕೋಗಿಲು ಲೇಔಟ್ನ ವಿಚಾರದಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಿದ್ದಂತ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಈಗ ಭಾಷಾ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳೋದಕ್ಕೆ ಹೊರಟಿದ್ದಾರೆ. ಕೇರಳದ ಭಾಷಾ ಅಲ್ಪಸಂಖ್ಯಾತರ ಹಕ್ಕನ್ನು ಕಿತ್ತುಕೊಳ್ಳೋದಕ್ಕೆ ಹೊರಟಿದ್ದಾರೆ. ಇದೀಗ ಕರ್ನಾಟಕದಲ್ಲಿ ಆಕ್ರೋಶಕ್ಕೆ ಗುರಿಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ರು, ನಿನ್ನೆ ಪತ್ರ ಬರೆದಿದ್ದಾರೆ. ಕೇರಳದ ಮುಖ್ಯಮಂತ್ರಿಗೆ ಪತ್ರ ಬರೆಯುವ ಮುಖಾಂತರ ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಟ್ವೀಟಿನ ಬೆನ್ನಿಗೆ ಪತ್ರ, ಆ ಪತ್ರದಲ್ಲಿ ಪ್ರಬಲ ಆಕ್ಷೇಪ ಇದೆ. ಸಂವಿಧಾನ ವಿರೋಧಿ ಕ್ರಮ ಇದು ಅಂತ ಮುಖ್ಯಮಂತ್ರಿ ಅದರಲ್ಲಿ ವಿವರಿಸಿದ್ದಾರೆ. ಸಂವಿಧಾನದ ಆರ್ಟಿಕಲ್ 30, 350, 350A ಇದನ್ನು ಉಲ್ಲಂಘಿಸುತ್ತೆ ಕೇರಳ ಸರ್ಕಾರದ ಈ ಕ್ರಮ ಅನ್ನೋದನ್ನ ಉಲ್ಲೇಖಿಸೋದರ ಜೊತೆಗೆ ಕೇರಳದ ಕ್ರಮಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ರಾಷ್ಟ್ರಪತಿಗಳನ್ನ ಕೂಡ ರಾಜ್ಯದ ನಿಯೋಗ ಭೇಟಿಯಾಗುವಂತ ಚಿಂತನೆಯನ್ನ ಮಾಡಿದೆ. ಕೇರಳ ಸರ್ಕಾರ ಅಸೆಂಬ್ಲಿಯಲ್ಲಿ ಪಾಸ್ ಮಾಡಿದೆ ಈ ವಿಧೇಯಕವನ್ನ. ರಾಜ್ಯಪಾಲರನ್ನ ಈಗಾಗಲೇ ಭೇಟಿಯಾಗಲಾಗಿದೆ, ಸಿಗ್ನೇಚರ್ ಹಾಕಬೇಡಿ ಅಂತ. ರಾಜ್ಯಪಾಲರು ಅದನ್ನ ರಾಷ್ಟ್ರಪತಿಗೆ ಏನಾದರೂ ಕಳಿಸಿಕೊಟ್ಟರೆ ರಾಷ್ಟ್ರಪತಿಗಳ ಬಳಿಗೂ ಕೂಡ ರಾಜ್ಯದ ನಿಯೋಗ ಹೋಗಿ ರಾಷ್ಟ್ರಪತಿಗಳಿಗೂ ಕೂಡ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನ. ಇಲ್ಲಿ ಸಂವಿಧಾನ ವಿರೋಧಿ ಯೋಚನೆಗಳಿದ್ದಾವೆ, ಇದಕ್ಕೆ ಅಂಕಿತ ಹಾಕಬೇಡಿ ಅಂತ ಮನವರಿಕೆ ಮಾಡಿಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಕಾಸರಗೋಡು ಶಾಲೆಗಳಲ್ಲಿ ಮಲಯಾಳಂ ಹೇರಿಕೆಯ ವಿಚಾರಕ್ಕೆ ಸಂಬಂಧಿಸಿ ಬಿಜೆಪಿ ನಾಯಕರ ಪ್ರತಿಕ್ರಿಯೆಗಳು ಕೂಡ ಬರ್ತಾ ಇದೆ. ವಿಜಯೇಂದ್ರ ಅವರ ಮಾತಿದು, ಒತ್ತಾಯಪೂರ್ವಕವಾಗಿ ಮಲಯಾಳಂ ಭಾಷೆಯನ್ನು ಹೇರಲಾಗ್ತಾ ಇದೆ ಅಂತ ವಿಜಯೇಂದ್ರ ಮಾತನಾಡಿದ್ದಾರೆ. ಇದರ ಜೊತೆಗೆ ಬಿಜೆಪಿಯ ಇತರೆ ನಾಯಕರು ಕೂಡ ಚುನಾವಣಾ ಕಾರಣಕ್ಕೆ ಕೇರಳ ಭಾಷಾ ರಾಜಕಾರಣ ಮಾಡ್ತಿದೆ, ಕಾಂಗ್ರೆಸ್ ಮೂಲಕ ಕಮ್ಯುನಿಸ್ಟ್ ನೀತಿ ಸಿದ್ಧಾಂತ ಹೇರಲಾಗ್ತಾ ಇದೆ ಅಂತ ಪರಿಷತ್ನ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ. ಸರ್ಕಾರ, ಕಮ್ಯುನಿಸ್ಟ್ ಸರ್ಕಾರ ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಭಾಷೆಯನ್ನು ಹೇರುವಂಥ, ಒತ್ತಾಯಪೂರ್ವಕವಾಗಿ ಮಲಯಾಳಂ ಭಾಷೆಯನ್ನು ಹೇರುವಂಥ ಒಂದು ಕೆಲಸಕ್ಕೆ ಆ ಸರ್ಕಾರ ಕೈ ಹಾಕಿರುವಂಥದ್ದು ಇದು ಖಂಡನೀಯ. ಇದು ಭಾರತೀಯ ಜನತಾ ಪಾರ್ಟಿ ಇದು ಪ್ರಬಲವಾಗಿ ಖಂಡಿಸ್ತದೆ. ಅಷ್ಟೇ ಅಲ್ಲ, ಎಲ್ಲ ಕನ್ನಡ ಪರ ಸಂಘಟನೆಗಳು ಕೂಡ ಇದರ ಪ್ರಬಲ ವಿರೋಧವನ್ನು ಮಾಡಿದೆ. ಕೆ.ಸಿ. ವೇಣುಗೋಪಾಲ್ ಅವರು ಕರ್ನಾಟಕದ ವಿಚಾರದಲ್ಲಿ ಪದೇ ಪದೇ ಮೂಗು ತೋರಿಸುವಂಥ ಕೆಲಸವನ್ನು ಮಾಡುತ್ತಾರೆ. ನೀವು ಕೂಡ ವಯನಾಡಿನಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಕೇರಳಕ್ಕೆ ಸಹಾಯ ಹಸ್ತವನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಚಾಚಿರುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಮೊನ್ನೆ ಕೋಗಿಲು ಪ್ರಕರಣದಲ್ಲೂ ಸಹ ಕೆ.ಸಿ. ವೇಣುಗೋಪಾಲ್ ಅವರ ಅಬ್ಬರಿಸೋದಕ್ಕೆ ಇಡೀ ಕಾಂಗ್ರೆಸ್ ಸರ್ಕಾರವೇ ಇಲ್ಲಿ ನಡುಗೋಯ್ತು ಕರ್ನಾಟಕ ರಾಜ್ಯದಲ್ಲಿ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳೋದಕ್ಕೆ ಇಚ್ಛಪಡ್ತೇನೆ, ಕೇರಳದಲ್ಲಿರ್ತಕ್ಕಂಥ ನಮ್ಮ ಕನ್ನಡ ಶಾಲೆಗಳನ್ನು ಉಳಿಸುವಂಥ ಕೆಲಸದಲ್ಲಿ ಕೇವಲ ನಿಮ್ಮ ಹೇಳಿಕೆ ಪತ್ರಗಳನ್ನು ಬರೆದ್ರೆ ಸಾಕಾಗೋದಿಲ್ಲ. ಕೇರಳ ಸರ್ಕಾರ ಅವರ ಭಾಷೆಯನ್ನು ಕಡ್ಡಾಯ ಮಾಡ್ಕೊಂಡ್ರೆ ನಮ್ಮದೇನು ವಿರೋಧ ಇಲ್ಲ. ಅವ್ರ ಶಾಲೆಗಳಲ್ಲಿ, ಕನ್ನಡ ಶಾಲೆಗಳಲ್ಲಿ ಯಾರೂ ಕೂಡ ಕಡ್ಡಾಯ ಮಾಡುವಂಗಿಲ್ಲ. ಯಾಕೆ ಅಂತಂದರೆ ಕರ್ನಾಟಕದಲ್ಲೂ ಮೈನಾರಿಟಿ ಶಾಲೆಗಳಿವೆ, ನಾವು ಅಲ್ಲಿ ಆಪ್ಷನಲ್ ಆಗಿ ಇಟ್ಟಿದ್ದೇವೆ ಹೊರತು ಅದನ್ನು ಕಡ್ಡಾಯ ಅಂತ ಹೇಳಕ್ಕೆ ಬರೋದಿಲ್ಲ. ಫಸ್ಟ್ ಲ್ಯಾಂಗ್ವೇಜೇ ತೊಗೊಳ್ಬೇಕು ಅಂತ ಹೇಳಕ್ಕೆ ಬರೋದಿಲ್ಲ. ಹಾಗೆ ಅಲ್ಲಿಯೂ ಕೂಡ ಕನ್ನಡ ಶಾಲೆಗಳಲ್ಲಿ ಆಪ್ಷನಲ್ ಆಗಿ ಒಂದು ಇದು ಮಲಯಾಳಂ ಸಬ್ಜೆಕ್ಟನ್ನು ಕೊಡ್ಬೋದು. ಅದನ್ನು ಬಿಟ್ಟು ಈ ರೀತಿ ಒತ್ತಾಯ ಮಾಡಿ ಚುನಾವಣೆಗಾಗಿ ಈ ತಂತ್ರಗಾರಿಕೆಯನ್ನು ಮಾಡಲಿಕ್ಕೆ ಕೇರಳ ಸರ್ಕಾರ ಹೊರಟಿದೆ. ಇದು ವ್ಯವಸ್ಥೆಯ ವಿರುದ್ಧವಾಗಿ ನಡೀತಾ ಇರತಕ್ಕಂಥ ಒಂದು ಷಡ್ಯಂತ್ರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ಕಮ್ಯುನಿಸ್ಟರಿಗೆ ಮಣೆ ಹಾಕ್ತಕ್ಕಂಥದ್ದನ್ನು ನಾನು ಗಮನಿಸ್ತಾ ಇದ್ದೇನೆ. ಇದು ಬಿಜೆಪಿಯ ಪ್ರತಿಕ್ರಿಯೆ. ಆದರೆ ಕಾಂಗ್ರೆಸ್ನ ನಾಯಕರು ಕೂಡ ಮಾತನಾಡಿದ್ದಾರೆ. ಒಂದೆಡೆ ಮುಖ್ಯಮಂತ್ರಿ ಪತ್ರ ಬರೆದರೆ ಹೋಮ್ ಮಿನಿಸ್ಟರ್ ಮಾತನಾಡಿದ್ದಾರೆ, ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದಾರೆ. ಕೇರಳ ಸರ್ಕಾರದ ಕ್ರಮದ ಬಗ್ಗೆ ಕನ್ನಡಕ್ಕೆ ತೊಂದರೆಯಾಗದಂತೆ ನಿರ್ಧಾರ ತೆಗೆದುಕೊಳ್ಳಬೇಕು ಅಂತ ಬೆಂಗಳೂರಲ್ಲಿ ಗೃಹ ಸಚಿವರು ಮಾತನಾಡಿದರು.
ಇನ್ನು DK ಸುರೇಶು ಕೂಡ ಮಾತನಾಡಿದ್ದಾರೆ. ಮಾಜಿ ಸಂಸದರು ಕನ್ನಡಿಗರ ಮೇಲೆ ಮಲಯಾಳಂ ಭಾಷೆಯ ಹೇರಿಕೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಾಸರಗೋಡು ಕರ್ನಾಟಕದ ಭಾಗ ಅನ್ನೋದನ್ನು ಪ್ರತಿಪಾದನೆ ಮಾಡ್ತೀವಿ ನಾವು ಅಂತ ಹೇಳಿದ್ದಾರೆ. 220 ಏನೋ ಶಾಲೆಗಳಿದಾವೆ ಬಾರ್ಡರ್ನಲ್ಲಿ ಅಂತ. ಆ ಶಾಲೆಗಳಲ್ಲಿ ಕನ್ನಡ ಶಾಲೆಗಳು, ಅಲ್ಲಿ ಮಲಯಾಳಮನ್ನು ಕಲಿಸ್ಬೇಕು ಅಂತ ಹೇಳಿ ಅವರು ಅವರ ದೃಷ್ಟಿಯಿಂದ ಹೇಳ್ಕೊಂಡು ಮಾಡಿರ್ಬೋದು. ಆದರೆ ಕನ್ನಡಕ್ಕೆ ತೊಂದರೆ ಆಗದಾಗೆ ಮಾಡಬೇಕು. ಈಗ ನಾವು ಎಲ್ಲ ಒಂದು ಸಹೋದರತ್ವ ಭಾವನೆಯಿಂದ ಇರಬೇಕಾಗ್ತದೆ. ಬಹಳಷ್ಟು ಜನ ಈಗ ಬೆಳಿಗ್ಗೆ ಇದ್ರೆ ಮಂಗಳೂರು ಕಡೆ ನೀವು ಹೋದರೆ ಬಹಳ ಜನ ವ್ಯವಹಾರ ಎಲ್ಲ ಟ್ರೇಡಿಂಗು, ವ್ಯವಹಾರ, ಬಿಸ್ನೆಸ್ಸು, ಎಜುಕೇಷನ್ನು ಎಲ್ಲ ಬರೀ ಮಂಗಳೂರಲ್ಲೇ ಆಗುತ್ತೆ. ಮಲಯಾಳಂ ಮಾತಾಡೋರಿಗೆ ಅವರಿಗೆ ಕನ್ನಡನೂ ಸ್ವಲ್ಪ ಅವ್ರು ಕಲ್ತ್ಕೊಂಡ್ರೆ ಒಳ್ಳೇದಲ್ವಾ? ಈಗ ನಾವೆಲ್ಲ ಕಾಸರಗೋಡು ಕಡೆ ಎಲ್ಲ ಹೋಗ್ತೀವಿ, ಎಲೆಕ್ಷನ್ ಕ್ಯಾಂಪೇನಿಗೆಲ್ಲ ಹೋಗ್ತೀವಿ, ಅಥವಾ ಯಾವುದೋ ಒಂದು ಸಭೆ ಕರೀತಾರೆ ನಮ್ಮನ್ನು, ಅವಾಗೆಲ್ಲ ನಾವು ಕನ್ನಡದಲ್ಲೇ ಭಾಷಣ ಮಾಡ್ತೀವಿ. ಯಾಕೆಂದ್ರೆ ಕಾಸರಗೋಡು ಕರ್ನಾಟಕದ ಒಂದು ಭಾಗ ಅಂತಕ್ಕಂಥದ್ದು ಮೊದಲಿಂದನೂ ಕೂಡ ನಮ್ಮ ಪ್ರತಿಪಾದನೆ. ಆದರೆ ಅಲ್ಲಿಗೆ ಕನ್ನಡಿಗರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಕೂಡ ಆ ಸರ್ಕಾರದ ಕೆಲಸ. ಬಹುಶಃ ಇವತ್ತು ಏನು ಒತ್ತಡವನ್ನು ಹೇರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಅದರಿಂದ ಗಡಿ ಭಾಗದಲ್ಲಿ ಉತ್ತಮವಾದಂಥ ವಾತಾವರಣ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎರಡೂ ಕೂಡ ಉತ್ತಮವಾದಂಥ ಬಾಂಧವ್ಯವನ್ನು ಇಟ್ಕೊಂಡಿದೆ. ಈ ಬಾಂಧವ್ಯಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಅಲ್ಲಿನ ಸರ್ಕಾರ, ಅಲ್ಲಿನ ಮುಖ್ಯಮಂತ್ರಿಗಳು ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.